ಈ ಒಂದು 30-40 ಜಾಗದಲ್ಲಿ 30 ಅಡಿ ಸುತ್ತಳತೆಯ ಬಾವಿ ಇರುತ್ತೆ. ಅದನ್ನ ಮಣ್ಣಿಂದ ಭರ್ತಿ ಮಾಡಿರ್ತಾರೆ ಅವರು. ಈ ಜಾಗದಲ್ಲಿ 5 ಅಂತಸ್ತಿನ ಕಟ್ಟಡವನ್ನ ನಿರ್ಮಿಸಲು ನಮ್ಮ ಬಳಿ ಅವರು ಬಂದಾಗ ನಾವು ಮೊದಲಿಗೆ ಆ ಒಂದು ಜಾಗದ ಸಾಯಿಲ್ ಟೆಸ್ಟಿಂಗ್ ಅನ್ನ ಮಾಡಿಸಿ ಅದರ ಆಧಾರದ ಮೇಲೆ ಇಲ್ಲಿ ಪೈಲ್ ಫೌಂಡೇಶನ್ ಮಾಡಬೇಕು ಅಂತ ನಿರ್ಧರಿಸ್ತೀವಿ. ಪೈಲ್ ಫೌಂಡೇಶನ್ ಡಿಸೈನ್ ವೈಸ್ ಎಷ್ಟು ಸವಾಲೋ ಎಕ್ಸಿಕ್ಯೂಷನ್ ವೈಸ್ ಕೂಡ ಅಷ್ಟೇ ಕಷ್ಟಕರವಾದಂತಹ ಒಂದು ಪ್ರಕ್ರಿಯೆ. ಪೈಲ್ ಫೌಂಡೇಶನ್ ನ ಬಗ್ಗೆ ಹೆಚ್ಚಿನ ವಿವರಣೆ ಬೇಕಾದಲ್ಲಿ ಪೈಲ್ ಅಂತ ಕಮೆಂಟ್ ಮಾಡಿ. ಇನ್ನು ಮೆಟ್ರೋದಲ್ಲಿ ಕೆಲಸ ಮಾಡಿದ ಅನುಭವ ಇದ್ದಿದ್ರಿಂದ ಹಾಗೂ ನಾನು ಒಬ್ಬ ಸ್ಟ್ರಕ್ಚರಲ್ ಇಂಜಿನಿಯರ್ ಆಗಿರೋದ್ರಿಂದ ಅಷ್ಟೇನು ಕಷ್ಟವಾಗದೆ ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮುಗಿಸೋದಕ್ಕೆ ನಮಗೆ ಸಹಾಯವಾಯಿತು. ಚಿಕ್ಕದಾಗಿ ಹೇಳ್ಬಿಡ್ತೀನಿ ಪೈಲ್ ಫೌಂಡೇಶನ್ ನ ಬಗ್ಗೆ. ಪೈಲ್ ನಲ್ಲಿ ಮೊದಲಿಗೆ 10 ಅಡಿ ಕೇಸಿಂಗ್ ಅನ್ನ ಇಳಿಸ್ಕೊಂತೀವಿ. ಅದಾದ ಮೇಲೆ ಆಮರ್ ನ ಸಹಾಯದಿಂದ ರಂಧ್ರವನ್ನ ಕೊರ್ಕೊಂಡು 10 ಅಡಿಗಳ ಕೆಳಗಡೆ ಕೂಡ ಮಣ್ಣು ಕುಸಿತಾ ಇದೆ, ಲೂಸ್ ಇದೆ ಅಂತ ಹೇಳಿದ್ರೆ ನಾವು ಬೆಂಟೋನೈಟ್ ಪಾಲಿಮರ್ ನ ಉಪಯೋಗಿಸಿಕೊಂಡು ಲಿಕ್ವಿಡ್ ಬ್ಯಾರಿಯರ್ ನ ಕ್ರಿಯೇಟ್ ಮಾಡ್ಕೊಂತೀವಿ ಮತ್ತು ಗಟ್ಟಿಯಾದ ಪದರ ಸಿಗುವವರೆಗೂ ನಾವು ರಂಧ್ರವನ್ನ ಕೊರ್ಕೊಂಡು ಹೋಗ್ತೀವಿ. ಇಷ್ಟೆಲ್ಲ ಪಾಲಿಮರ್, ಮಣ್ಣು, ಕಸ ಇದೆಲ್ಲವನ್ನ ನಾವು ಒಂದಷ್ಟು ತೆಗಿತೀವಿ. ಇನ್ನು ಉಳಿದಂತಹದ್ದನ್ನ ನಾವು ಟ್ರಿಮಿ ಕಾಂಕ್ರೀಟ್ ಮೆಥಡ್ ಅನ್ನ ಬಳಸಿಕೊಂಡು ಆ ಕಾಂಕ್ರೀಟ್ ನ ಸಹಾಯದಿಂದ ವೇಸ್ಟ್ ಎಲ್ಲ ಮೇಲೆ ಬರೋ ರೀತಿ ನಾವು ಮಾಡ್ಕೊಂತೀವಿ. ಇನ್ನು ಪೈಲ್ ಸೆಟ್ ಆದ ಮೇಲೆ ಒಂದಷ್ಟು ಗಲೀಜು ಮೇಲೆ ಬಂದಿರೋದ್ರಿಂದ ನಾವು ಒಂದು 5-6 ಅಡಿ ಪೈಲ್ ಕಾಂಕ್ರೀಟ್ ಅನ್ನ ನಾವು ಚಿಪ್ ಮಾಡಿ ತೆಗಿಬೇಕಾಗುತ್ತೆ. ಅದರ ಮೇಲೆ ನಾವು ಫೂಟಿಂಗ್ ಅಥವಾ ಪೈಲ್ ಕ್ಯಾಪ್ ಗಳನ್ನ ಹಾಕೊಂಡು ಅದರ ಮೇಲೆ ಯಥಾವತ್ತು ಕಟ್ಟಡವನ್ನ ನಿರ್ಮಿಸಿಕೊಂಡು ಹೋಗ್ಬೇಕಾಗುತ್ತೆ. ಇದರಿಂದ ನಾನು ಅರ್ಥಕೊಂಡಿದ್ದೇನೆಂದ್ರೆ ಪರಿಪೂರ್ಣವಾದ ಮನಸ್ಸಿನಿಂದ ನಾವು ಕಲಿತಂತ ವಿದ್ಯೆ ಅಥವಾ ವಿಚಾರ ಯಾವತ್ತಿಗೂ ನಮಗೆ ವ್ಯರ್ಥವಾಗುವುದಿಲ್ಲ. ನನ್ನ M.Tech ನಲ್ಲಿ 4-5 ತಿಂಗಳು ಮೆಟ್ರೋದಲ್ಲಿ ಇಂಟರ್ನ್ಶಿಪ್ ಮಾಡಿದ್ದೆ ನಾನು. ಅದರ ಅನುಭವ ನನಗೆ ಇವತ್ತು ಈ ಒಂದು ಕಟ್ಟಡದಲ್ಲಿ ಬೇಕಾಗಿತ್ತು. ಯಾಕಂದರೆ ಏಕಾಂಗಿಯಾಗಿ ಈ ಒಂದು ಸವಾಲನ್ನು ಎದುರಿಸಲು ನನಗೆ ಬಹಳ ಸಹಾಯಕಾರಿಯಾಯಿತು. ಇವೆಲ್ಲದರ ಸಹಾಯದಿಂದ ಇವತ್ತು ನಾವು ಪರಿಪೂರ್ಣವಾದ ಒಂದು 5 ಅಂತಸ್ತಿನ ಕಟ್ಟಡವನ್ನು ಮುಗಿಸ್ಕೊಟ್ಟಿದ್ದೀವಿ. ನಮಗೆ ಸವಾಲಿನ ಒಂದು ಕಟ್ಟಡವೇ ಆಗಿತ್ತು ಸರಿ. ಇದನ್ನು ನಾವು ಯಶಸ್ವಿಯಾಗಿ ಮುಗಿಸಿ ಇವತ್ತು ಓನರ್ಗೆ ಹ್ಯಾಂಡ್ ಓವರನ್ನು ಮಾಡಿದ್ದೀವಿ. ಬಹಳ ಖುಷಿಯಾಗುತ್ತೆ ನಮಗೆ ಈ ರೀತಿಯಾದ ಒಂದು ಕಟ್ಟಡಗಳನ್ನು, ಸವಾಲುಗಳನ್ನು ನಮ್ಮ ದಿನನಿತ್ಯದ ಕಾರ್ಯಗಳಲ್ಲಿ ಎದುರಿಸೋದಕ್ಕೆ.